ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗ. ಸಾಕಷ್ಟು ಸಲ ಜೀವನದಲ್ಲಿ ನಮಗೆ ಅವಕಾಶಗಳು ಸಿಗೋದಿಲ್ಲ, ಅಥವಾ ಅವಕಾಶಗಳು ನಮಗೆ ಯಾರೂ ಕೊಡೋದಿಲ್ಲ, ಅಥವಾ ಅವಕಾಶದಿಂದ ನಾನು ವಂಚಿತನಾಗಿದ್ದೆ. ನನ್ನ ಹತ್ರ ಭಾಳ ಪ್ರತಿಭೆ ಇತ್ತು, ನಾನು ಭಾಳ ಬೆಳೆಯೋ ಒಂದು ಹುಮ್ಮಸ್ಸು ನನ್ನ ಹತ್ರನೂ ಇತ್ತು, ಆ ಜ್ಞಾನವೂ ನನ್ನ ಹತ್ರ ಇತ್ತು, ಅನುಭವವೂ ನನ್ನ ಹತ್ರ ಇತ್ತು. ಆದರೂ ನನಗೆ ಅವಕಾಶ ಸಿಗಲಿಲ್ಲ ಅಂತ ನಾನು ಬೆಳಿಲಿಲ್ಲ ಅನ್ನುವಂಥ ಕೊರಗಿದೆ ನೋಡ್ರಿ. ಸುಮಾರು 90% ಜನರ ಹತ್ರ ನಾನು ಕೇಳ್ತಾ ಇರ್ತೀನಿ ಯಾವಾಗಲೂ. ಆದರೆ ನಾನು ನಿಮ್ಗೆ ಹೇಳೋದು ಏನು ಅಂದ್ರೆ, ಯಾವಾಗಲೂ ಅವಕಾಶಗಳನ್ನು ಹುಡುಕೋದನ್ನು ಬಿಟ್ಟು ಅವಕಾಶಗಳನ್ನು ಸೃಷ್ಟಿ ಮಾಡೋದಿದೆ ನೋಡ್ರಿ, ಅದು ನಿಜವಾದ ಪ್ರತಿಭೆ ಇದೆ. ಒಂದು ಕಾಲ ಇತ್ತು, ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಅವಕಾಶಗಳನ್ನು ಕೊಡ್ತಿರೋ, ವೇದಿಕೆಗಳನ್ನು ಕಲ್ಪಿಸಿ ಕೊಡ್ತಿರೋ, ಮಾನ ಸನ್ಮಾನಗಳು ನಡೀತಿತ್ತು, ಇದೆಲ್ಲವೂ ಇತ್ತು. ಆದರೆ ಇವತ್ತು ಹಂಗಿಲ್ಲ. ಇವತ್ತೇನಾಗಿದೆ, ಒಂದು ಸ್ವಾರ್ಥಿಗಳ ಒಗ್ಗಟ್ಟು ಅಂತೀವಿ ನೋಡಿ, ಸ್ವಾರ್ಥಿಗಳದೇ ಒಂದು ಟೀಮ್ ಇದೆ. ಹಾಗಾಗಿ ಯಾರು ಏನೂ ಮಾಡದೇ ಇದ್ದಾಗಲೂ ಸಮೇತ ಅವ್ರವ್ರದ್ದೇ ಟೀಮ್ಗಳಿಗೆ ಬೆಳೆಸೋದು, ಉಳಿಸೋದು, ಅವ್ರಿಗೆ ಪ್ರೋತ್ಸಾಹ ಕೊಡೋದು, ಇದೆಲ್ಲ ನೋಡ್ತಾ ಇದ್ದೀವಿ. ಹಾಗಾಗಿ ನಿಜವಾದ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ಹಾಗಾಗಿ ಈಗ ನಾವು ಮಾಡಬೇಕಾಗಿರುವಂತಹ ಕೆಲಸ ಏನು ಅಂದ್ರೆ, ನಮ್ಮನ್ನು ನಾವೇ ಸೃಷ್ಟಿಸಿಕೊಳ್ಳೋದು, ಅಥವಾ ನಮ್ಮ ಅವಕಾಶಗಳನ್ನೇ ನಾವು ಸೃಷ್ಟಿ ಮಾಡಿಕೊಂಡು ನಮ್ಮನ್ನು ನಾವೇ ಅರ್ಥ ಮಾಡಿಕೊಂಡು ನಮ್ಮೊಳಗಿನ ಶಕ್ತಿಯನ್ನು ನಾವು ಜಾಗೃತಗೊಳಿಸಿ ನಾವು ಏನಾದರೂ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರೆ, ನಿಮಗೆ ಒಂದು ಮಿರಾಕಲ್ ಹೇಳ್ತೀನಿ, ಒಂದು ದಿವಸ ನೀವೇ ಇನ್ನೊಬ್ಬರಿಗೆ ಅವಕಾಶಗಳನ್ನು ಕೊಡುವಷ್ಟು ಮಟ್ಟಿಗೆ ನೀವು ಬೆಳೆದು ಬಿಡ್ತೀರಿ. ಏಕೆಂದರೆ ಇದು ನನ್ನ ಅನುಭವ ಕೂಡ. ಸುಮಾರು 15 ವರ್ಷದ ಹಿಂದೆ ನನಗೂ ಇದೇ ಫೀಲಿಂಗ್ ಇತ್ತು, ಯಾರು ಪ್ರತಿಭೆಗಳಿಗೆ ಗುರುತಿಸೋದಿಲ್ಲ, ಅದು ಇದು ಅಂತ. ಆಮೇಲೆ ನನಗೂ ಒಂದಿನ ಅನ್ನಿಸ್ತು, ನಾನು ಯಾಕೆ ಹಂಗೆ ಆ ರೀತಿ ಯೋಚನೆ ಮಾಡಬೇಕು, ನಾನೇ ಯಾಕೆ ಇನ್ನೊಬ್ಬರಿಗೆ ಪ್ರೋತ್ಸಾಹ ಕೊಡಬಾರ್ದು, ಇನ್ನೊಬ್ರಿಗೆ ಯಾಕೆ ಬೆಳೆಸಬಾರ್ದು ಅನ್ನೋ ಕಾರಣಕ್ಕೆ ನಾವು ನಮ್ಮದೇ ಕಡೆಯಿಂದ ಒಂದು ಸಣ್ಣ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದ್ವಿ. ಮಾಡ್ತಾ 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 ಇವತ್ತಿಷ್ಟು ದೊಡ್ಡ ಲೆವೆಲಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಇದಕ್ಕೆ ಕಾರಣ ಒಂದೇ ಏನು ಅಂದ್ರೆ, ನಾನು ಎಲ್ಲೂ ಹುಡ್ಕೊಂಡು ಹೋಗಿಲ್ಲ, ನನ್ನನ್ನೇ ಹುಡುಕಿಕೊಂಡು ಬರುವಂತಹ ಒಂದು ಸೃಷ್ಟಿ ಮಾಡೋದಕ್ಕೆ ನಾನು ತಯಾರಾದ. ಅದು ಯಾವುದು ಅಂದ್ರೆ, ನನ್ನ ಅವಕಾಶಗಳಿಗೆ ನಾನೇ ಸಮಯವನ್ನು ಕೊಟ್ಟು, ನಾನೇ ಸಾಧನೆಗೆ ಸಂಪೂರ್ಣ ಏನೆಲ್ಲವೂ ಕಲಿಕೆ ಬೇಕು, ಲರ್ನಿಂಗ್ ಎಷ್ಟು ಬೇಕು ಅಷ್ಟು ನಾನು ಮಾಡೋದಕ್ಕೆ ಶುರು ಮಾಡಿದೆ. ಒಂದೇ ದಿನಕ್ಕೆ ಸಕ್ಸಸ್ ಅಂತೂ ಸಾಧ್ಯ ಇಲ್ಲ, ಆದರೂ ಒಂದು ದಿನ ಖಂಡಿತ ಸಕ್ಸಸ್ ಆಗೇ ಆಗ್ತೀವಿ ಅನ್ನುವಂಥ ನಂಬಿಕೆಯೊಂದೇ ಹೆಜ್ಜೆ ಇಟ್ಟು ಇವತ್ತು ನಾವು ಸಕ್ಸಸ್ ಆಗೀವಿ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಹಾಗಾಗಿ ತಮ್ಮೆಲ್ಲರಿಗೆ ಏನು ಅಂದರೆ, ಈ ಕೊರಗು ನಿಮಗೇನಾದರೂ ಇದ್ದರೆ ದಯವಿಟ್ಟು ಅದನ್ನು ತೆಗೆದುಹಾಕ್ರಿ. ನಿಮ್ಮೊಳಗೆ ಅನಂತ ಶಕ್ತಿ ಇದೆ. ಅನಂತ ಬ್ರಹ್ಮಾಂಡದ ನೀವೇನು ಸಾಧಿಸಬೇಕಂತ ಯೋಚನೆ ಮಾಡ್ತೀರಿ, ಅದು ಸಾಧಿಸುವ ಎಲ್ಲ ಶಕ್ತಿಗಳು ನಿಮ್ಮೊಳಗೆ ಅಡಗಿವೆ. ನೀವು ಕೇವಲ ಜಾಗೃತ ಆಗಬೇಕು. ಜಾಗೃತ ಆಗೋದ್ರ ಜೊತೆಗೆ ನೀವು ಮಾಡೋದಕ್ಕೆ ಶುರು ಮಾಡಬೇಕು. ಭಾಳ ಸಲ ಜಾಗೃತ ಆಗಿರ್ತೀವಿ, ಮಾಡೋದಕ್ಕೆ ಭಯ ಪಡ್ತೀವಿ. ನಿರ್ಭಯವಾಗಿ ಮಾಡೋದಕ್ಕೆ ಶುರು ಮಾಡಿದ್ರಿ, ಒಂದು ದಿನ ಸಮಯ ನಿಮ್ಮದೇ ಇರುತ್ತೆ. ಥ್ಯಾಂಕ್ ಯು, ಬಾಯ್.